ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಇವಾಗ ಸಂಪೂರ್ಣವಾಗಿ ಮುಕ್ತಾಯವಾಗಿದೆ ಮತ್ತು ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅನ್ನೋದರ ಬಗ್ಗೆ ಅಪ್ಡೇಟ್ ಕೂಡ ಸಿಕ್ಕಿದೆ. ಸೊ ಅದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ವೋಟ್ ಮಾಡುವಂತಹ ಅವಕಾಶ ಈ ಸಲ ಕೂಡ ಇದೆಯಾ ಅಥವಾ ಈ ಸಲ ಕೂಡ ನೋ ಎಲಿಮಿನೇಷನ್ ವೀಕ್ ಇದೆಯಾ ಅಥವಾ ಇಲ್ಲಿ ವರ್ಲ್ಡ್ ಕಾರ್ಡ್ ಅಲ್ಲಿ ಬಂದಿರುವಂತಹ ರಜಾ ತತ್ವ ಚೈತ್ರ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರಾ? ಸೊ ಇದೆಲ್ಲದರ ಬಗ್ಗೆ ಅಪ್ಡೇಟ್ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಸೊ ಹೀಗಾಗಿ ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ. ಮತ್ತು ಚಾನಲ್ ಅನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿರೋರು ಅಥವಾ ಇನ್ನು ತನಕ ಕೂಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ದೇನೆ ವಿಡಿಯೋಸ್ ಅನ್ನು ನೋಡ್ತಾ ಇರೋರು ಈಗಲೇ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಒಂದು ನೋಟಿಫಿಕೇಶನ್ ಬೆಲ್ ಕೂಡ ಇರುತ್ತೆ, ಕ್ಲಿಕ್ ಮಾಡಿ ಆಲ್ ಅಂತ ಸೆಟ್ ಮಾಡಿ. ಸೊ ಇವಾಗ ನೇರವಾಗಿ ವಿಷಯಕ್ಕೆ ಬರೋದಾದ್ರೆ ಮೊದಲನೇದಾಗಿ ನಾಮಿನೇಷನ್ ಪಟ್ಟಿಯನ್ನು ನೋಡ್ತಾ ಹೋಗೋಣ. ಸೊ ಈ ವಾರ ಒಂದು ಡಿಫ್ರೆಂಟ್ ಆಗಿರುವಂತಹ ಕಾನ್ಸೆಪ್ಟ್ ಅಲ್ಲಿ ನಾಮಿನೇಷನ್ ಮಾಡೋದಕ್ಕೆ ಸ್ವತಃ ಬಿಗ್ ಬಾಸ್ ಏನೇ ಸೂಚನೆಯನ್ನ ಕೊಟ್ಟಿದ್ರು. ಮತ್ತು ಈ ನಾಮಿನೇಷನ್ ಅಲ್ಲಿ ಸೀಕ್ರೆಟ್ ರೂಮ್ ಅಲ್ಲಿ ಇರುವಂತಹ ರಕ್ಷಿತಾ ಮತ್ತೆ ಧ್ರುವಂತ್ ಅವರು ಒಂದು ಮೇಜರ್ ಆಗಿರುವಂತಹ ರೋಲ್ ಅನ್ನ ಪ್ಲೇ ಮಾಡ್ತಾ ಇದ್ರು. ಯಾಕಂತ ಹೇಳಿದ್ರೆ ಟೀಮ್ ನ ಫಾರ್ಮೇಶನ್ ಆಗುತ್ತಲ್ವಾ, ಸೊ ಅದರಲ್ಲಿ ಪ್ರಮುಖವಾದಂತಹ ಪಾತ್ರ ಅವ್ರದ್ದೇನೆ ಇರ್ತಾ ಇತ್ತು. ಹಾಗೇನೆ ಇಲ್ಲಿ ರಾಶಿಕ್ ಅವರ ಪಾತ್ರ ಕೂಡ ತುಂಬಾನೇ ಪ್ರಮುಖವಾಗಿರ್ತಾ ಇತ್ತು. ಅದೇ ರೀತಿಯಾಗಿ ಇಲ್ಲಿ ಅವ್ರು ಏನ್ ಮಾಡಿದ್ದಾರೆ, ಚೈತ್ರ ಅವರನ್ನ ನಾಮಿನೇಟ್ ಮಾಡಿದ್ದಾರೆ ಮೊದಲನೇ ರೌಂಡ್ ಅಲ್ಲೇನೆ. ಹಾಗೇನೆ ಸೂರಜ್ ಸಿಂಗ್ ಅವರನ್ನ ನಾಮಿನೇಷನ್ ಇಂದ ಸೇಫ್ ಮಾಡಿದ್ರು. ಹಾಗೇನೆ ಟಾಸ್ಕ್ ಅನ್ನ ಆಡಿಸಿದಾಗ ಅಲ್ಲಿ ಚೈತ್ರ ಅವರ ತಂಡ ಸೋತಿದೆ. ಸೊ ಹೀಗಾಗಿ ಚೈತ್ರ ಅವರು ನಾಮಿನೇಟೆಡ್ ಆಗಿನೇ ಉಳ್ಕೊಳ್ತಾರೆ. ಮತ್ತೆ ಸೂರಜ್ ಅವರು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗ್ತಾರೆ. ಸೊ ಇದಾದ ನಂತರ ನೆಕ್ಸ್ಟ್ ಬರುತ್ತೆ. ಅದೇ ರೀತಿಯಾಗಿ ಒಂದೊಂದೇ ನಾಮಿನೇಷನ್ ಅನ್ನ ಮಾಡ್ತಾ ಹೋಗ್ತಾರೆ. ಎರಡನೇ ಒಂದು ರೌಂಡ್ ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕಾವ್ಯ ಶೈವ ಅವರು ಒಂದ್ ಕಡೆ ಕ್ಯಾಪ್ಟನ್ ಆಗ್ತಾರೆ, ಮತ್ತೊಂದು ಕಡೆ ಮಾಳು ನಿಪಾನಳ್ ಅವರು. ಅದರಲ್ಲಿ ಕಾವ್ಯ ಅವರನ್ನ ಸೇವ್ ಮಾಡಿರ್ತಾರೆ ರಾಶಿಕ್ ಅವರು, ಹಾಗೆಯೇ ಮಾಳು ನಿಪಾನಳ್ ಅವರನ್ನ ನಾಮಿನೇಟ್ ಮಾಡಿರ್ತಾರೆ. ಸೊ ಅದರಲ್ಲಿ ಏನಾಗುತ್ತೆ, ಮಾಳು ನಿಪಾನಳ್ ಅವರ ತಂಡ ಸೋಲುತ್ತೆ. ಸೊ ಹೀಗಾಗಿ ಮಾಳು ಅವರು ನಾಮಿನೇಟೆಡ್ ಆಗಿನೇ ಉಳ್ಕೊಳ್ತಾರೆ. ಕಾವ್ಯ ಅವರು ಸೇಫ್ ಆಗ್ತಾರೆ, ಜೊತೆಗೆ ಕ್ಯಾಪ್ಟನ್ಸಿ ಟಾಸ್ಕ್ ಕೂಡ ಆಯ್ಕೆ ಆಗ್ತಾರೆ. ಮೂರನೇ ಸುತ್ತಿನಲ್ಲಿ ಅಶ್ವಿನಿ ಮತ್ತೆ ಸ್ಪಂದನ ಸೋಮಣ್ಣ ಇಬ್ರು ಕೂಡ ಕ್ಯಾಪ್ಟನ್ ಆಗಿದ್ರು ಒಂದೊಂದು ತಂಡದಿಂದ. ಬಟ್ ಇಲ್ಲೇನಾಗಿದೆ ಅಂತ ಹೇಳಿದ್ರೆ, ಈ ಒಂದು ರೌಂಡ್ ಅಲ್ಲಿ ಅದು ರದ್ದು ಮಾಡಲಾಗಿದೆ. ಆ ರೌಂಡ್ ಅನ್ನ ಜಗಳ ಕೂಡ ಆಯ್ತು, ಗೇಮ್ ಅನ್ನ ಆಡಿಸೋದಕ್ಕೇನೆ ಆಗ್ಲೇ ಇಲ್ಲ. ಸೊ ಹೀಗಾಗಿನೇ ಆ ಗೇಮ್ ಅನ್ನೇ ರದ್ದು ಮಾಡಲಾಗಿದ್ದು, ಅಲ್ಲೇನಾಗಿದೆ ಇಬ್ಬರನ್ನ ಕೂಡ ಕ್ಯಾಪ್ಟನ್ ಆಗಿರುವಂತಹ ಅಶ್ವಿನಿ ಗೌಡ ಮತ್ತೆ ಸ್ಪಂದನ ಸೋಮಣ್ಣ ಇಬ್ಬರನ್ನ ಕೂಡ ನಾಮಿನೇಟ್ ಅಂತ ಮಾಡಲಾಗಿರುವಂತದ್ದು. ಸೊ ಹೀಗಾಗಿ ಅವರು ಕೂಡ ನಾಮಿನೇಟ್ ಆಗ್ತಾರೆ. ಇವರ ಬೆನ್ನಲ್ಲೇನೆ ಮತ್ತೆ ಇಬ್ಬರು ನಾಮಿನೇಟ್ ಆಗಿದ್ದಾರೆ. ಅದರಲ್ಲಿ ಒಬ್ಬರು ರಜತ್ ಕಿಶನ್ ಅವರು. ಯಾಕಂತ ಹೇಳಿದ್ರೆ ಅವರು ಗಿಲ್ಲಿ ಮತ್ತೆ ರಜತ್ ಅವರ ಒಂದು ಗೇಮ್ ಆದಾಗ ಸೊ ಅದರಲ್ಲಿ ಗಿಲ್ಲಿ ಅವರು ವಿನ್ ಆಗಿದ್ದಾರೆ. ಸೊ ಹೀಗಾಗಿನೇ ಇಲ್ಲಿ ರಜತ್ ಅವರು ನಾಮಿನೇಟೆಡ್ ಆಗ್ತಾರೆ. ಉಳಿದಿರುವಂತೆನೆ ಕೊನೆಯದಾಗಿ ರಘು ಅವರು ಒಂದು ಗೇಮ್ ಅನ್ನ ಕೂಡ ವಿನ್ ಆಗಿದ್ದಾರೆ. ಸೊ ಹೀಗಾಗಿ ರಘು ಅವರು ಸೇಫ್ ಆಗಿ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗ್ತಾರೆ. ಮತ್ತೆ ಅವರ ವಿರುದ್ಧ ಆಡಿದಂತಹ ಬಾಲ್ ಹಾಕುವಂತಹ ಟಾಸ್ಕ್ ಅಲ್ಲಿ ಆಡಿದಂತಹ ಧನುಷ್, ಸೊ ಅವರು ನಾಮಿನೇಟೆಡ್ ಆಗಿದ್ದಾರೆ. ಇದರಿಂದಾಗಿ ಫೈನಲ್ ಆಗಿ ನಾಮಿನೇಟೆಡ್ ಆಗಿರೋದು ಚೈತ್ರ ಕುಂದಾಪುರ, ಮಾಳು ನಿಪಾನಳ್, ಅಶ್ವಿನಿ ಗೌಡ, ಸ್ಪಂದನ ಸೋಮಣ್ಣ, ಧನುಷ್ ಗೌಡ, ಹಾಗೇನೆ ರಜತ್ ಕಿಶನ್ ಅಥವಾ ರಜತ್ ಬುಜ್ಜಿ ಅವರು. ಸೊ ಈ 6 ಜನ ಕಂಟೆಸ್ಟೆಂಟ್ಗಳು ಇವಾಗ ನಾಮಿನೇಟೆಡ್ ಆಗಿದ್ದಾರೆ. ಸೊ ಇಲ್ಲಿಗೇನೆ ನಾಮಿನೇಷನ್ ಪ್ರಕ್ರಿಯೆ ಆಲ್ಮೋಸ್ಟ್ ಮುಕ್ತಾಯ ಆಗಿದೆ. ಇವಾಗ ಸೀಕ್ರೆಟ್ ರೂಮ್ ಅಲ್ಲಿರುವಂತಹ ಸ್ಪರ್ಧಿಗಳಿಗೆ ಒಂದು ಸ್ಪೆಷಲ್ ಪವರ್ ಅನ್ನ ಕೊಡುವಂತಹ ಚಾನ್ಸಸ್ ಇದೆ, ಯಾರನ್ನಾದ್ರೂ ನೇರವಾಗಿ ನಾಮಿನೇಟೆಡ್ ಮಾಡೋದು. ಬಟ್ ಆ ರೀತಿಯಾಗಿ ಮಾಡಿದ್ರೆ ಯಾರು ಹೊರಗಡೆಯಿಂದ ನಾಮಿನೇಟ್ ಮಾಡಿದ್ರು ಅನ್ನುವಂತಹ ಡೌಟ್ ಬಿಗ್ ಬಾಸ್ ಮನೆ ಒಳಗಡೆ ಇರುವಂತಹ ಸ್ಪರ್ಧಿಗಳಿಗೆ ಬರುತ್ತೆ. ಸೊ ಅದರಿಂದಾಗಿನೇ ಆ ಒಂದು ಪವರ್ ಅನ್ನ ಇಲ್ಲಿ ರಾಶಿಕ್ ಅವರಿಗೆ ಇನ್ನೊಂದ್ಸಲ ಕೊಡಬಹುದು, ಅಥವಾ ಇದೇನೇ ನಾಮಿನೇಷನ್ ಪ್ರಕ್ರಿಯೆ ಅಂತಿಮ ಅಂತ ಹೇಳಿ ಈ 6 ಜನರನ್ನ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಇಡಬಹುದು. ಬಟ್ ನನಗೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಇಲ್ಲಿಗೇನೆ ನಾಮಿನೇಷನ್ ಪ್ರಕ್ರಿಯೆ ಮುಕ್ತಾಯವಾಗಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಹೀಗಾಗಿ 6 ಜನ ನಾಮಿನೇಟೆಡ್ ಆಗಿದ್ದಾರೆ, 4 ಜನ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗಿದ್ದಾರೆ. ಸೊ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗಿರುವುದು ಯಾರು ಅಂತ ನೋಡೋದಾದ್ರೆ, ಮೊದಲನೇ ರೌಂಡ್ ಅಲ್ಲಿ ಸೂರಜ್ ಸಿಂಗ್ ಅವರು ಆಯ್ಕೆ ಆಗಿದ್ರು. ಸೆಕೆಂಡ್ ರೌಂಡ್ ಅಲ್ಲಿ ಕಾವ್ಯ ಶೈವ ಅವರು ಆಯ್ಕೆ ಆಗ್ತಾರೆ. ನಂತರ ರಜತ್ ಅವರ ವಿರುದ್ಧ ಆಡಿ ಗೆದ್ದಂತಹ ಗಿಲ್ಲಿ ನಟ ಅವರು ಆಯ್ಕೆ ಆಗ್ತಾರೆ. ಜೊತೆಗೆ ರಘು ಅವರು ಆಯ್ಕೆ ಆಗ್ತಾರೆ. ಸೊ ಹೀಗಾಗಿ 4 ಜನ ಸ್ಪರ್ಧಿಗಳು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗಿದ್ದಾರೆ. ಸೂರಜ್ ಸಿಂಗ್, ಕಾವ್ಯ ಶೈವ, ಗಿಲ್ಲಿ ನಟ ಮತ್ತೆ ಮ್ಯೂಟೆಂಟ್ ರಘು ಅವರು, ಈ ರೀತಿಯಾಗಿ 4 ಜನ ಸ್ಪರ್ಧಿಗಳು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗಿದ್ದಾರೆ. ಇನ್ನು ವೋಟಿಂಗ್ ಲೈನ್ಸ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ಗುರುವಾರದಂದು ವೋಟಿಂಗ್ ಲೈನ್ಸ್ಗಳು ಓಪನ್ ಆಗ್ತವೆ, ಅಥವಾ ಇವತ್ತು ರಾತ್ರಿ ನಾಮಿನೇಷನ್ ಪ್ರಕ್ರಿಯೆ ಮುಕ್ತಾಯ ಆಗುವಂತಹ ಎಲ್ಲ ಚಾನ್ಸಸ್ ಇರೋದ್ರಿಂದ ಇವತ್ತು ರಾತ್ರಿ 11 ಗಂಟೆಗೆ ಅಥವಾ ಗುರುವಾರ ಸೊ ವೋಟಿಂಗ್ ಲೈನ್ಸ್ಗಳು ಓಪನ್ ಆಗೋ ಎಲ್ಲ ಸಾಧ್ಯತೆ ಇದೆ. ಹೈ ಚಾನ್ಸಸ್ ಇರೋದು ಇವತ್ತು ರಾತ್ರಿ, ಬುಧವಾರ ರಾತ್ರಿ 11 ಗಂಟೆಗೆ ವೋಟಿಂಗ್ ಲೈನ್ಸ್ ಓಪನ್ ಆಗೋದು. ನೋಡೋಣ, ಇದ್ರ ಬಗ್ಗೆ ಸದ್ಯಕ್ಕಂತೂ ಸಿಕ್ಕಿರೋ ಮಾಹಿತಿಯ ಪ್ರಕಾರ ಇವತ್ತು ರಾತ್ರಿನೇ ವೋಟಿಂಗ್ ಲೈನ್ಸ್ಗಳು ಓಪನ್ ಆಗ್ತವೆ ಅನ್ನುವಂತಹ ಅಪ್ಡೇಟ್ ಇದೆ. ಹಾಗೆಯೇ ಕ್ಯಾಪ್ಟನ್ಸಿ ಟಾಸ್ಕ್ ಏನಿದೆ ಅದನ್ನ ನಾಳೆ ಸಂಚಿಕೆಯಲ್ಲಿ ಪ್ರಸಾರ ಮಾಡ್ತಾರೆ. ಆದಷ್ಟು ಬೇಗ ಯಾರು ಕ್ಯಾಪ್ಟನ್ ಆಗ್ತಾ ಇದ್ದಾರೆ ಅದ್ರ ಬಗ್ಗೆ ಅಪ್ಡೇಟ್ ಅನ್ನ ಕೊಡ್ತೀನಿ. ಆ ಅಪ್ಡೇಟ್ಗೋಸ್ಕರ ವೇಟ್ ಮಾಡಿ. ಹಾಗೇನೆ ಇನ್ನೊಂದು ಪ್ರಶ್ನೆ, ಈ ವಾರ ವೋಟಿಂಗ್ ಲೈನ್ಸ್ ಓಪನ್ ಆಗತ್ತಾ ಇಲ್ವಾ ಅಂತ ಹೇಳಿ. ವೋಟಿಂಗ್ ಲೈನ್ಸ್ ಓಪನ್ ಆಗತ್ತೆ, ಇವತ್ತಿನೇ ಓಪನ್ ಆಗುತ್ತೆ. ಜೊತೆಗೆ ಈ ವಾರ ರಜತತ್ವ ಚೈತ್ರ ಅವರನ್ನ ಎಲಿಮಿನೇಷನ್ ಮಾಡೋ ಪ್ಲಾನ್ ಅನ್ನ ಆಲ್ಮೋಸ್ಟ್ ಕೈ ಬಿಟ್ಟಿದ್ದಾರೆ ಅಂತಾನೆ ಕಾಣಿಸ್ತಾ ಇದೆ. ಆ ಒಂದು ವಿಷಯದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಮಾಡ್ಕೊಂಡಿದ್ದಾರೆ ಅಂತ ಕಾಣಿಸ್ತಾ ಇದೆ. ರಜತ್ ಮತ್ತೆ ಚೈತ್ರ ಅವರು ಬಿಗ್ ಬಾಸ್ ಮನೆ ಒಳಗಡೆ ಇದ್ರೆ ಕಂಟೆಂಟ್ ಬರುತ್ತೆ. ಸೊ ಹೀಗಾಗಿ ಅವರನ್ನೇ ಕಂಟಿನ್ಯೂ ಮಾಡೋ ಚಾನ್ಸಸ್ ಇದೆ. ಈ ವಾರ ನಾಮಿನೇಟ್ ಆಗಿರುವಂತಹ 6 ಜನ ಸ್ಪರ್ಧಿಗಳಲ್ಲಿ ಸ್ಪಂದನ ಸೋಮಣ್ಣ ಅವರು ಕೂಡ ಇದ್ದಾರೆ. ಸೊ ಅವರು ಮನೆ ಮಗಳು ಉಳಿಸ್ಕೊಳ್ಬೇಕು ಅಂತ ಹೇಳಿ ಏನಾದರೂ ಯೋಚನೆಗಳಿದ್ರೆ ಅವರನ್ನು ಉಳಿಸ್ಕೊಂಡು
ಮುಂದಿನ ವಾರದಲ್ಲೇ ಫ್ಯಾಮಿಲಿ ವೀಕ್ ಬೇರೆ ಬರುವಂತಹ ಚಾನ್ಸಸ್ ಹೈ ಇದೆ. ಸೊ ಹೀಗಾಗಿ ಅವರನ್ನು ಬಿಗ್ ಬಾಸ್ ಮನೆಯಲ್ಲಿ ಸೇವ್ ಮಾಡ್ಕೊಳ್ತಾರೆ ಅನ್ನೋದಾದ್ರೆ ಮಾಳು ಅವರನ್ನು ಎಲಿಮಿನೇಟ್ ಮಾಡಬಹುದು. ಬಟ್ ಮಾಳು ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದರೆ ಉತ್ತರ ಕರ್ನಾಟಕದಿಂದ ಬರುವಂತಹ TRP ಸ್ವಲ್ಪ ಕಡಿಮೆ ಆಗಬಹುದು. ಸೊ ಹೀಗಾಗಿನೇ ಇವಾಗ ಚೈತ್ರ ಮತ್ತು ರಜತ್ ಅವರಲ್ಲಿ ಒಬ್ಬರನ್ನ ಕಳಿಸಬಹುದೇನೋ, ಅಥವಾ ಇಬ್ಬರನ್ನು ಕೂಡ ಎಲಿಮಿನೇಟ್ ಮಾಡಿದ್ರು ಮಾಡಬಹುದು. ಹೈ ಚಾನ್ಸಸ್ ಇದೆ ಚೈತ್ರ ಅವರು ಎಲಿಮಿನೇಟ್ ಆಗೋದು. ಬಟ್ ಚೈತ್ರ ಅವರಿಂದ ಕಂಟೆಂಟ್ ಸಿಗ್ತಾ ಇದೆ. ಸೊ ಹೀಗಾಗಿ ಮೊದಲು ವೋಟಿಂಗ್ ಲೈನ್ಸನ್ನು ಓಪನ್ ಆಗೋದಕ್ಕೆ ಬಿಡೋಣ. ವೋಟಿಂಗ್ ಲೈನ್ಸ್ ಓಪನ್ ಆಗಿ ವೋಟ್ಗಳೆಲ್ಲ ಬಂದ ಮೇಲೆ ಸೊ ಆ ವೋಟಿಂಗ್ ರಿಸಲ್ಟ್ನ ಪ್ರಕಾರ ಯಾರು ಬಾಟಮ್ 3ನಲ್ಲಿದ್ದಾರೆ ಮತ್ತು ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಆದಷ್ಟು ಬೇಗ ಅಪ್ಡೇಟ್ ಕೊಡ್ತೀನಿ. ನಿಮ್ಮ ಪ್ರಕಾರ ಈ ವಾರ ಯಾರು ಎಲಿಮಿನೇಟ್ ಆಗಬೇಕು? ಚೈತ್ರ ಕುಂದಾಪುರ ಅವರ, ಸ್ಪಂದನಾ ಸೋಮಣ್ಣ ಅವರ, ಅಥವಾ ಮಾಳು ನಿಪಾನಾಳ್ ಅವರ, ಅಥವಾ ಇವು ಮೂವರನ್ನು ಬಿಟ್ಟು ಬೇರೆ ಯಾರಾದರೂ ಎಲಿಮಿನೇಟ್ ಆಗಬೇಕು ಅನ್ನೋದಾದರೆ ಆ ರೀತಿ ಒಪಿನಿಯನ್ ನಿಮಗಿದ್ರೆ ಅದನ್ನು ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬಹುದು. ನಿಮ್ಮ ಅಭಿಪ್ರಾಯಗಳನ್ನು ಶೇರ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋಗೆ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.